ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ರಾಜಕೀಯ ಹೊಸ ದಿನಗಳ ಪ್ರಸ್ತುತ ನಡೆಗೆ. ಈ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆದ್ಮೇಲೆ ಕೆಲವಾರು ಸಂಗತಿಗಳು ನಡೀತಾ ಇದೆ. ರಾಜಕೀಯ ಭವಿಷ್ಯದಲ್ಲಿ ಜನಗಳ ಸೇವೆಯನ್ನ ಮಾಡಕ್ ಬಂದು, ನಿಮ್ಮ ಸೇವೆಯನ್ನ ನಾವು ಮಾಡ್ತೀವಿ, ನೀವು ನಮಗೆ ಶಾಸಕರಾಗಿ ಮಾಡಿ, MP ಆಗಿ ಮಾಡಿ, ಕಾರ್ಪೊರೇಟರ್ ಆಗಿ ಮಾಡಿ ಅಂತ ಹೇಳ್ಕೊಂಡು ಪಕ್ಷಕ್ಕೆ ಸೇರ್ಕೊಂಡು ಬಂದಿರ್ತಾರೆ. ಜನಗಳು ಒಳ್ಳೆಯದಾಗ್ಲಿ ಅಂತ ಅವ್ರಿಗೂ ಕೂಡ ವೋಟ್ ಮಾಡಿ ಅವ್ರನ್ನ ಗೆಲ್ಸಿರ್ತಾರೆ. ಎಲ್ಲ ಗೆದ್ದಾದ್ಮೇಲೆ ಎಲ್ಲ ಒಂದು ಪೊಸಿಷನ್ಸ್ ಅಂತ ಬಂದಾದ್ಮೇಲೆ ಈ ಪೊಸಿಷನ್ ಬಿಟ್ಟು ಇನ್ನೊಂದು ಪೊಸಿಷನ್, ಆ ಪೊಸಿಷನ್ ಬಿಟ್ಟು ಮತ್ತೊಂದು ಪೊಸಿಷನ್, ತಮಗೆ ಸಿಕ್ಕಿರುವಂತ ಪೊಸಿಷನ್ನ ಕರೆಕ್ಟಾಗಿ ಜನಗಳು ಉದ್ಧಾರ ಆಗುವಂತೆ ತಾವು ಕೆಲಸ ಮಾಡಿದ್ರೆ ಎಲ್ಲ ಸ್ಥಾನಮಾನಗಳು ಆಟೋಮೆಟಿಕ್ ಆಗಿ ಬರುತ್ತೆ. ಆದರೆ ಕೆಲವಾರು ರಾಜಕೀಯ ವ್ಯಕ್ತಿಗಳು ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡಿದಾಗ, ನನಗೆ ಈ ಖಾತೆ ಬೇಕು, ಇದಾಗೋದಿಲ್ಲ, ನನಗೆ ಆ ಖಾತೆ ಬೇಕು, ಅದಾಗೋದಿಲ್ಲ, ನನಗೆ ಸಾರಿಗೆ ಖಾತೆ ಬೇಕು, ಈ ತರ 108 ವಿಷಯಗಳನ್ನ ತಂದು ಯಾವುದೇ ಪಕ್ಷ ಆಗಿರ್ಬೋದು ಒಂದು ಮುಜುಗರಕ್ಕೆ ಇದು ಮಾಡ್ತಾರೆ. ಆದರೆ ಫಸ್ಟ್ ಪಕ್ಷದಲ್ಲಿ ಗೆದ್ಕೊಂಡು ಇವಾಗ ಜನಸೇವೆ ಮಾಡ್ತೀನಿ ಅಂತ ಬಂದಿರೋರಿಗೆ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ಜನಸೇವೆ ಮಾಡೋದಕ್ಕೆ ಯಾವ ಪೋಸ್ಟ್ ಆದ್ರೆ ಏನು, ನೀವು ಒಂದು ಪಕ್ಷದಲ್ಲಿ ಹೆಸರು ಬೇಕು ಅಂತ ಅಂದಾಗ ಅಥವಾ ಪವರ್ ಬೇಕು ಅಂತ ಅಂದಾಗ ಪಕ್ಷದಿಂದ ಒಂದು ಶಾಸಕನಾಗಿ ಅಥವಾ MLA MP ಇನ್ಯಾವುದೋ ಒಂದು ಪೊಸಿಷನ್ನ ಧರಿಸೋದು ಸರಿ. ತದನಂತರ ಆ ಪೋಸ್ಟ್ ಬೇಕು, ಈ ಪೋಸ್ಟ್ ಬೇಕು ಅಂತ ಅನ್ಕೊಂಡು ಆ ಕಡೆ ಜ್ಞಾನ ಮಾಡ್ತಾ ಇರ್ತೀರಿ ಹೊರತು ಮಿಕ್ಕ ವರ್ಷಗಳು ಜನಸೇವೆ ಮಾಡೋದ್ರಲ್ಲಿ ನೀವು ಮರ್ತು ಬಿಡ್ತೀರಿ ಅಂತ ಜನಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಜನಗಳು ಇವ್ರಿಗೆ ಆ ಪೊಸಿಷನ್ ಕೊಟ್ಟಿಲ್ಲ, ಇವ್ರಿಗೆ ಈ ಪೊಸಿಷನ್ ಕೊಟ್ಟಿಲ್ಲ, ಇವರು ಒಕ್ಕಲಿಗ ಸಮುದಾಯದವರು, ಇವರು ಮುಸಲ್ಮಾನ್ ಸಮುದಾಯದವರು, ಇವರು ಆ ಸಮುದಾಯದವರು, ಇವರು ಲಿಂಗಾಯತ ಸಮುದಾಯದವರು, ಈ ತರ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಬಿಡ್ತಾ ಇದ್ದಾರೆ. ಜನಗಳ ಸೇವೆ ಯಾವಾಗ ಮಾಡೋದು? ಜನಗಳ ಬೇಡಿಕೆಯನ್ನ ಯಾವಾಗ ನಿರ್ವಹಿಸುವುದು? ತಾವು ಕೊಟ್ಟಿರುವ ಆಶ್ವಾಸನೆಯನ್ನ ಯಾವಾಗ ನಿರ್ವಹಿಸುವುದು? ಈ ಕಡೆ ಪ್ರಸ್ತುತ ರಾಜ್ಯ ಸರ್ಕಾರ ಗಮನ ಇಡಬೇಕು. ಅದ್ಬಿಟ್ಟು ಕೆಲವಾರು ಟಿವಿ ಮಾಧ್ಯಮಗಳು ನಾವು ನೋಡಿದಾಗ ಒಕ್ಕಲಿಗ ಸಮಾಜ 7%, 8% ಇದೆ, ಕ್ಯಾಬಿನೆಟ್ನೆಲ್ಲ ಅವರೇ ಹಿಡ್ಕೊಂಡು ಕೂತಿದ್ದಾರೆ. ಆ ತರ ಅಲ್ಲ, ಬರೀ ಒಂದು ಸಮುದಾಯ, ಒಂದು ಜನಾಂಗದಿಂದ ಪಾರ್ಟಿಗಳು, ಕ್ಯಾಬಿನೆಟ್, ಪಕ್ಷಗಳು ನಡೆಯೋದಿಲ್ಲ. ಎಲ್ಲ ಸಮುದಾಯದವರು ಬೇಕು, ಎಲ್ಲ ಜನಾಂಗದವರು ಬೇಕು, ಎಲ್ಲ ಜಾತಿ ವರ್ಗದವರು ಬೇಕು. ಆಗ ಮಾತ್ರ ಸರ್ಕಾರಗಳು ನಡೆಯುತ್ತೆ ಅನ್ನೋದು ಅವ್ರಿಗೆ ಗಮನಕ್ಕೆ ಬರ್ಬೇಕು. ಅವ್ರಿಗಿಷ್ಟ ಬಂದಂಗೆ ಹೇಳ್ಬಿಟ್ರ ಅದು ಆಗೋದಿಲ್ಲ. ತಾವು ಒಬ್ಬ ವೋಟರ್ ಆಗಿ ಯೋಚನೆ ಮಾಡ್ಬೇಕಾಗಿರೋದೇನು? ಎಲ್ಲ ಒಂದೇ, ಆಲ್ ಆರ್ ಈಕ್ವಲ್. ಕಾಂಗ್ರೆಸ್ ಪಕ್ಷ ಏನೋ ನಿಮ್ಮೊಬ್ಬರದೇನಾ? BJP ಪಕ್ಷ ನಿಮ್ಮೊಬ್ಬರದೇನಾ? ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮೊಬ್ಬರದೇನಾ? ಅಥವಾ KJP ಅಂತ ಮಾಡಿದ್ರು ನಿಮ್ಮೊಬ್ಬರದೇನಾ? JDS ಅಂತ ಮಾಡಿದ್ದಾರೆ ನಿಮ್ಮೊಬ್ಬರದೇ ಪಕ್ಷನ? ಇಲ್ಲ, ಇದು ಪಕ್ಷಗಳು ಅವ್ರವ್ರು ಮಾಡ್ಕೊಂಡಿರೋಂಥದ್ದು ಅಷ್ಟೇ. ನಾವು ವೋಟರ್ಸ್ ಆಗಿ ನಮಗೆ ಇಷ್ಟವಾದಂಥದ್ನ ನೀವು ಆರಿಸ್ಕೊಂಡು ಅವ್ರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನೋದನ್ನ ನೀವು ಕೆಲಸಗಳನ್ನ ಮಾಡಿಸ್ಕೊಳ್ಳೋಕೋಸ್ಕರ ಅವ್ರ ಚುನಾಯಿತ ಪ್ರತಿನಿಧಿಯಾಗಿ ನೀವು ಮಾಡ್ತಾ ಇದ್ದೀರಿ. ಇಷ್ಟಾರು ತಮ್ಮ ಗಮನದಲ್ಲಿದ್ರೆ ಚೆನ್ನಾಗಿರುತ್ತೆ. ವರ್ಗಗಳ ಮುಖಾಂತರ ವರ್ಗಗಳ ಜಾತಿಗಳನ್ನ ತಂದು ನೀವು ಅವ್ರಿಗೆ ಒಂದು
ಬಿಸಿ ಮುಚ್ಚಕ್ಕೆ ನೋಡ್ತೀರಿ. ಅದು ಆ ತರ ಅಲ್ಲ. ಎಲ್ಲ ವರ್ಗದವರು ಎಲ್ಲಾ ಕಡೆನೂ ಓಟ್ ಮಾಡಿರ್ತಾರೆ. ನೀವೇ ಕೆಲವು ಇದ್ರಲ್ಲಿ ನೋಡ್ತಾ ಇದೀನಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬುದ್ಧಿ ಕಲಿಸ್ತೀವಿ ಅಂತೀರಿ, ನೀವು ಬಿಜೆಪಿ ಪಕ್ಷಕ್ಕೆ ಬುದ್ಧಿ ಕಲಿಸ್ತೀವಿ ಅಂತೀರಿ, JDS ಪಕ್ಷಕ್ಕೆ ಬುದ್ಧಿ ಕಲಿಸ್ತೀವಿ ಅಂತೀರಿ. ಬುದ್ಧಿ ನೀವೇನ್ ಕಲಿಸ್ಬೇಕಾಗಿಲ್ಲ. ಅವ್ರು ಕಲ್ತ್ಕೊಂಡು ರಾಜಕೀಯ ವ್ಯಕ್ತಿಗಳಾಗಿ ಬಂದಿದ್ದಾರೆ, ಹೊರಹೊಮ್ಮಿದ್ದಾರೆ, ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಅವರು ಸೇರ್ಕೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಜನಗಳ ಮೆಚ್ಚುಗೆಯಿಂದ ಪಾತ್ರರಾಗಿದ್ದಾರೆ. ನಿಮಗೆ ಭ್ರಮೆ ಆಗಿದೆ ಅಷ್ಟೇ. ರಾಜಕೀಯ ವ್ಯಕ್ತಿಗಳು ಅವ್ರು ಮುನ್ನಡೆ ಹೋಗ್ತಾ ಇದ್ರೆ ನೀವು ಹಿಂದೆ ಬರೀ ಮಾತನಾಡ್ತಾನೆ ಇರ್ತೀರಿ. ನೀವು ಮುಂದೋಗೋ ಕಡೆ ಯೋಚನೆ ಮಾಡೋದಿಲ್ಲ, ಅಥವಾ ಜನಗಳ ಭವಿಷ್ಯತ್ನಲ್ಲಿ ನೀವು ಒಂದು ಒಳ್ಳೇದ್ ಮಾಡ್ತಾರೆ, ನೀವು ಆಟೋಮೆಟಿಕ್ ಆಗಿ ನೀವು ಮುಂದೋಗ್ತೀರ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಯಾರೇನ್ ಹೇಳ್ತಾರೆ ಅದನ್ನ ಕೇಳ್ತೀರಾ. ನೀವು ನಮ್ ಜಾತಿ ಅವ್ರ ಜಾತಿ ಇದು ಅದು ಅಂತ ಅಂದ್ಬಿಟ್ಟು ನೀವು ಮಾತಾಡ್ತೀರಾ. ಆದ್ರಿಂದ ನೀವೇನ್ ಮಾಡ್ತೀರಿ, ಹಿಂದೆನೆ ಇರ್ತೀರಿ. ಮುಂದೆ ಬರೋದು ಯಾವಾಗ? ಮುಂದೆ ಬರೋದು ಅಂತಂದ್ರೆ ನೀವೇನಾದ್ರು ಮಾಡ್ಬೇಕು. ಒಳ್ಳೆ ಕೆಲಸಗಳನ್ನ, ಜನಗಳಿಗೆ ಉದ್ಧಾರ ಆಗುವಂತ ಕೆಲಸಗಳನ್ನ ಮಾಡಿದಾಗ ಆಟೋಮೆಟಿಕ್ ಆಗಿ ಜನಗಳು, ನೀವು ಬರೀ ಅಷ್ಟು ಮಾಡ್ಬಿಟ್ರೆ ಸಾಕಲ್ಲ, ಅಪ್ಲಿಕೇಶನ್ ಹಾಕ್ಬಿಟ್ಟು MLA ಗೆ, MP ಗೆ, ಕಾರ್ಪೊರೇಟರ್ಗೆ ನೀವು ನಿಂತ್ಕೋಬೇಕು. ಪೊಸಿಷನ್ ನೀವು ತಗೋಬೇಕು. ತಗೊಂಡು ಜನಪ್ರತಿನಿಧಿಗಳಾಗಬೇಕು. ಜನ ನಿಮ್ಮನ್ನ ಚುನಾಯಿತ ಪ್ರಜೆಯಾಗಿ ಮಾಡ್ಬೇಕು. ನೀವು ಚುನಾಯಿತರಾಗಿ ಆಮೇಲೆ ನೀವು ಕ್ಯಾಬಿನೆಟ್ಗೆಲ್ಲ ಹೋಗಿ ಆ ಜನಗಳ ಸಮಸ್ಯೆಯನ್ನೇ ನೀವು ಸಾಲ್ವ್ ಮಾಡ್ತೀನಿ ಅಂತ ನೀವು ಹೋಗೋದು ಕ್ಯಾಬಿನೆಟ್ಗೂ ಕೂಡ. ಅಲ್ಲಿ ಹೋಗಿದ ತಕ್ಷಣ ಏನು ನೀವು ದೇಶ ಉದ್ಧಾರ ಮಾಡಕ್ಕಾಗತ್ತಾ? ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋದಾಗ ಮಾತ್ರ ಜನಗಳು ಪ್ರೀತಿ ಪಾತ್ರದಿಂದ ಕೊಡ್ಬೇಕು. ಸರ್ಕಾರ ಕ್ಯಾಬಿನೆಟ್ ವ್ಯವಸ್ಥೆ, ಕ್ಯಾಬಿನೆಟ್ ಅಧ್ಯಕ್ಷರು ಯಾವ ತರ ಅವರು ಈ ವ್ಯಕ್ತಿಗೆ ಇದು ತಾಕತ್ತಿದೆ ಪೋಸ್ಟ್ ಸಾಲ್ವ್ ಮಾಡೋದಕ್ಕೆ, ಈ ಪೋಸ್ಟ್ ನಲ್ಲಿ ಉಳ್ಕೋಕ್ ಸಾಧ್ಯ ಅಂದ್ರೆ ಅವ್ರು ಕೊಡ್ತಾರೆ. ನೀವೇನ್ ಕೇಳೋದು, ಅವ್ರಿಗೆ ಎದುರಿಸೋದು, ಅಥವಾ ರಾಜೀನಾಮೆ ಕೊಟ್ಟಿದ್ರಿಂದ ಅವ್ರು ಕೊಟ್ಬಿಡ್ತಾರೆ ಅನ್ನೋದು, ಇದೆಲ್ಲ ಸುಳ್ಳಿನ ಮಾತು. ಮೊದ್ಲು ಇತ್ತು ಆ ತರ ರಾಜಕಾರಣ. ಈಗ 1 ನಿಮಿಷದ ರಾಜಕಾರಣ, 1 ನಿಮಿಷ ನೀವು ಫೋನಲ್ಲಿ ಮಾತಾಡೋಂತ ರಾಜಕಾರಣ, ಅದು ಆಲ್ರೆಡಿ ಆನ್ಲೈನ್ ಅಲ್ಲಿ ಬಂದ್ಬಿಟ್ಟಿರ್ತದೆ, ಎಲ್ಲಾರ ಕಿವಿಗೂ ಹೋಗ್ಬಿಟ್ಟಿರುತ್ತೆ. ಅಂತ ರಾಜಕಾರಣ ಇರೋದು. ಆದ್ರಿಂದ ಈ ತರ ವ್ಯವಸ್ಥೆಯನ್ನ ಬಿಟ್ಟು ನಿಮಗೇನು ಕೆಲಸ ಆಗ್ಬೇಕು ಅದನ್ನ ಯೋಚನೆ ಮಾಡಿ. ನಮ್ಮ ಪಬ್ಲಿಕ್ ಜನಗಳು ಯಾವ ತರ ಬದುಕಬೇಕು, ಅವ್ರಿಗೇನ್ ಕೆಲಸಗಳಾಗಬೇಕು ಅದ್ರ ಕಡೆ ತಾವು ಗಮನ ಮಾಡಿ. ಡಿಯರ್ ವೋಟರ್ಸ್, ಕರ್ನಾಟಕ ರಾಜ್ಯದ ವೋಟರ್ಸ್ ಪ್ರತಿಯೊಬ್ಬರಿಗೂ ನಾನು ಹರೀಶ್ ಗೌಡ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ, ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ MP ಗೆ ಸ್ಪರ್ಧಿಸಿದ್ದೆ. ನಾನ್ ನಿಮ್ಗೆ ಏನ್ ಹೇಳೋದು, ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ದೇಶ ಉದ್ಧಾರ ಮಾಡಕ್ಕೆ ಕ್ಯಾಬಿನೆಟ್ಗೆ MLAಗಳು, MP ಗಳು ಅವರೆಲ್ಲ ಹೋಗಿದ್ದಾರೆ. ದೇಶದ ಪ್ರಧಾನಿಗಳಿದ್ದಾರೆ, ದೇಶ ಉದ್ಧಾರ ಮಾಡ್ತಾರೆ. ದೇಶದ ರಾಷ್ಟ್ರಪತಿಗಳಿದ್ದಾರೆ, ದೇಶದ ಮಂತ್ರಿಗಳಿದ್ದಾರೆ, ಅವ್ರು ಅದನ್ನೆಲ್ಲ ಉದ್ಧಾರ ಮಾಡ್ತಾರೆ. ನೀವು ನಿಮ್ಮನ್ನ ಉದ್ಧಾರ ಮಾಡ್ಕೊಂಡು ನಿಮ್ಮನ್ನ ನೀವು ಡೆವಲಪ್ ಮಾಡ್ಕೊಂಡಾಗ ದೇಶ ಉದ್ಧಾರ ಆಗುತ್ತೆ. ಇಷ್ಟೇ ಕಾಮನ್ ಸೆನ್ಸ್. ನಿಮ್ಗೆ ತಿನ್ನಕ್ ಅನ್ನ ಇಲ್ಲ, ನೀವು ಇನ್ನೊಬ್ರು ಮಾತು ಕೇಳ್ಕೊಂಡು, ಅವ್ರು ಕೋಟ್ಯಾಧೀಶರಾಗಿರ್ತಾರೆ, ಅವ್ರ ಮಾತು ಕೇಳ್ಕೊಂಡು ನೀವೇನ್ ಮಾಡ್ತಾ ಇರ್ತೀರಿ, ಬೇರೆಯವ್ರ ಮೇಲೆ ಹಾಗೆ ಮಾಡ್ತಾ ಇರ್ತೀರಿ, ಆ ಜಾತಿ ಈ ಜಾತಿ ಅಂತ ಇರ್ತೀರಿ. ಹಾಗಾಗಿ ನೀವು ಮುಂದೆ ಬರಕ್ ಸಾಧ್ಯ ಆಗ್ತಾ ಇಲ್ಲ. ಇದೇ ನಮ್ಮ ದೇಶದಲ್ಲಿ ನಡೀತಾ ಇರೋದು. ಇದು ಪ್ರಕೃತಿ ನಿಯಮ ಅಲ್ಲ, ನಿಮಗ್ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹಿಂಗ್ ಅಂದ್ಬಿಟ್ರೆ ರಾಜಕಾರಣ ನಡೆದ್ಬಿಡುತ್ತೆ ಅಂತ. ಈಗ ಆ ತರದ್ ಯಾವ್ದು ಟ್ರೆಂಡ್ ಇಲ್ಲ. ಈಗ ಆನ್ಲೈನ್ ರಾಜಕಾರಣ. ಕಾಕ್ರೋಚ್ ಪಾರ್ಟಿ ನೋಡಿದಿರಿ, 1 ದಿನಕ್ಕೆ ಕೆಲಸಗಳನ್ನ ಎಷ್ಟು ಕೆಲಸ ಮಾಡಿದ್ರು, ಎಲ್ಲಾರನ್ನು ಫಾಲೋವರ್ಸ್ ಮಾಡ್ಕೊಂಡ್ರು, 4 ದಿನಕ್ಕೆ ಮರ್ತ್ಬಿಟ್ರು ಕಾಕ್ರೋಚ್ ಪಾರ್ಟಿ ಅನ್ನೋರು. ಈ ರಾಜಕೀಯ ಹಾಗೆ ನಡೆಯೋದಿಲ್ಲ. ಜನಾಭಿಪ್ರಾಯವೇ ರಾಜಕೀಯ, ಜನಗಳ ನಿರ್ಧಾರವೇ ಅಂತಿಮ ನಿರ್ಧಾರ. ಜನಗಳಿಂದ ಜನಗಳಿಗೋಸ್ಕರ ಮಾಡಿರೋ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಇಷ್ಟಾದ್ರೂ ತಾವು ತಿಳ್ಕೊಂಡ್ರೆ ಮುಂದೆ ಬರ್ತೀರಾ. ಹಾಗೂ ಈ ಜಾತಿಗಳ ನಡುವೆ ನೀವು ಒಂದು ಉಪ್ಪು ಸುರಿಯೋದು, ಎಣ್ಣೆ ಸುರಿಯೋದು, ತುಪ್ಪ ಸುರಿಯೋದು ಕಡಿಮೆ ಆಗುತ್ತೆ ಅಂತ ಈ ಮುಖಾಂತರ ನಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಕೇಳಿದವರಿಗೆ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಲಿಸ್ನರ್. ಟೇಕ್ ಕೇರ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಗುಡ್ ಬೈ, ಟೇಕ್ ಕೇರ್.